ಒಳ್ಳೇದು ನೋಡಪ್ಪ. ಮನಿಷಾಸುರ ಮೂವಿ ಮಾಡಿದ್ದೀರಲ್ಲ, ನೀವು ಮೇನ್ ಹೀರೋ. ಮೇನ್ ಹೀರೋಯಿನ್ ನೀವು. ನಮ್ಮ ಆಡಿಯನ್ಸ್ಗೆ ಈ ಮೂವಿ 3, 4, 5 ಅಲ್ಲ 6 ಮತ್ತು 7 ಇದೊಂದು 8 ಗಾಡಿ ಗೈಸ್ ನಮ್ಮವು. 8 ಗಾಡಿ ಮೂರು ಆಟ ಬಿಡುತ್ತೆ. ಇನ್ನೂ 3 ಆಟನಾ? ಒಬ್ಬೊಬ್ಬರು ದಿಕ್ಕೋಪಾಲಾಗಿದ್ದಾರೆ. ನಾವು ಮ್ಯಾಪ್ ಹಾಕೊಂಡು ಹೋಗ್ತಿದ್ದೀವಿ, ನೋಡ್ಬೋದು. ಎಲ್ಲರೂ ಒಬ್ಬೊಬ್ರು ದಿಕ್ಕಾಪಾಲಾಗಿದ್ದೀವಿ, ಎಲ್ಲೆಲ್ಲವ್ರು ಅಂತಲೇ ಗೊತ್ತಿಲ್ಲ. ಸೊ ಗೈಸ್ ಇವತ್ತು ಎಲ್ಲಿಗೆ ಹೋಗ್ತೀವಿ ಅಂತ ಕೇಳ್ಬೋದು. ನೋಡಿ ಎಲ್ಲ ಒಬ್ಬೊಬ್ರು ಹೆಂಗೆ ರೆಡಿಯಾಗಿ ಬಂದವ್ರೆ ಅಂತ. ಏನ್ ಬಾ ರೈಡರ್ ಥರನೇ ಕಾಣ್ತೀಯಾ? ಇವತ್ತು ಮಾತ್ರ ಇವನು ಹೆಲ್ಮೆಟ್ ಹಾಕೋದು ಮುಖ ತೋರಿಸ್ತಾನೆ ಬ್ಲಾಗಲ್ಲಿ, ಇಲ್ಲಾಂದ್ರೆ ಬ್ಲಾಗ್ ಆನ್ ಮಾಡಿದ ತಕ್ಷಣ ಹಿಡಿತ್ ಮಗ. ಆಪಲ್ಲೇ ಡ್ರ್ಯಾಗನ್ ಮೂವಿ ನೋಡಿಬಿಟ್ಟಿದ್ದೀನಿ. ರಾಮ್ ಶರಣ ಹೇಳು. ಎಲ್ಲ ಹೋಗ್ತಾರೆ ಗೈಸ್, ಹೋಗೋದೆ ನುಗ್ಗದೆ. ನನ್ ಕೊಡು ಹೆಲ್ಮೆಟ್ ನಾನು ಹಾಕೊತೀನಿ ಗೈಸ್. ಹೋಗೋದೆ ಎಲ್ಲ ಹೋಗ್ತಾ ಇದ್ದೀವಿ. ಬಾಬಾ ಗೈಸ್, ಅದೇ ಮನಿಷಾಸುರ ಹೇಳಿದ್ನಲ್ಲ ಗೈಸ್, ಅಪ್ಪೋಣ ಮಾಡೋರೆ ಅಂತ. ಅದನ್ನು ಇವತ್ತು ಫಿಲಮ್ ನೋಡೋಕೆ ಹೋಗ್ತಾ ಇದ್ದೀವಿ. ಇವತ್ತು ನಮಗೆ ಮಾತ್ರ ತೋರಿಸ್ತವ್ರೆ, ನಾಳೆ ಯೂಟ್ಯೂಬಲ್ಲಿ ರಿಲೀಸ್ ಆಗುತ್ತೆ. ನಿಮಗೂ ಹಾಕ್ತೀನಿ ಲಿಂಕು, ನಾಳೆ ಯೂಟ್ಯೂಬಲ್ಲಿ ರಿಲೀಸ್ ಆದಾಗ. ಸರಿನಾ ಗೈಸ್? ನೋಡ್ಬೋದು ಯಾವ ರೀತಿ ಕಾಣಿಸ್ತೀನಿ ಅಂತ. ಹೋಗ್ತಾ ಇದ್ದೀನಿ. ನಿಮಗೆ ಬ್ಯಾನರಲ್ಲಿ ನನ್ನ ಫೋಟೋ ಹೋಗುತ್ತೆ. ಎಲ್ಲಿ ಕಾಣಿಸ್ತೀನಿ ಸೂಪರ್ ಮಸ್ತ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಬಂದ್ವಿ. 1, 2, 3, 4, 5 ಅಲ್ಲ 6 ಮತ್ತು 7 ಇದೊಂದು 8 ಗಾಡಿ ಗೈಸ್ ನಮ್ಮವು. 8 ಗಾಡಿ ಮೂರು ಆಟ ಬಿಡುತ್ತೆ. ಇನ್ನೂ 3 ಆಟನಾ? ಹಾಂ ಗೈಸ್, ಎಲ್ಲ ಹುಡುಗರು ಎಲ್ಲ ಇಲ್ಲೇ ನಿಂತಿದೆ ಪೆಟ್ರೋಲ್ಗೆ, ನೋಡ್ಬೋದು. ಮಲ್ಲೇಶ್ವರಂ ಗೈಸ್, ಮಲ್ಲೇಶ್ವರಮ್ಗೆ ಹೋಗ್ತಾರೆ. ಅದು ಮಲ್ಲೇಶ್ವರಂ. ಪೊಲೀಸರು ಮಾತ್ರ ಹೆಂಗಿರ್ತಾರೆ ಕೇಳೋಕ್ಕೆ ಹೋಗ್ಬಿಡ್ರಿ. ಮಲ್ಲೇಶ್ವರಂಗೆ ಹೋಗೋದು ಮಲ್ಲೇಶ್ವರಂ. ಇಸ್ಟಿಮಾಲಲ್ಲೂ ಬ್ಯಾನರು. ಈ ಫಿಲಮೇ ಗೈಸ್ ನೋಡೋಕೆ ಹೋಗ್ತಿರೋದು ಇವತ್ತು. ಒಬ್ಬೊಬ್ಬರು ದಿಕ್ಕೋಪಾಲಾಗಿದ್ದಾರೆ. ನಾವು ಮ್ಯಾಪ್ ಹಾಕೊಂಡು ಹೋಗ್ತಿದ್ದೀವಿ, ನೋಡ್ಬೋದು. ಎಲ್ಲರೂ ಒಬ್ಬೊಬ್ಬರು ದಿಕ್ಕಾಪಾಲಾಗಿದ್ದೀವಿ, ಎಲ್ಲೆಲ್ಲವ್ರು ಅಂತಲೇ ಗೊತ್ತಿಲ್ಲ. ಮಲ್ಲೇಶ್ವರಂಗೆ ಹೋಗ್ತಾ ಇರೋದು. ಅದು ಡಿಜಿಟಲ್ ಸ್ಟೋರಿ ಅಂತೆ. ನಾವು ಒಬ್ಬರೇ ಇರೋದು ಇಲ್ಲಿ. ಇನ್ನು ಅವರೆಲ್ಲ ಮಿಸ್ ಆಗೋರೆ ಅಂತ ಗೊತ್ತಿಲ್ಲ. ನಾವು ಹೋಗಿ ತಲುಪೋಣ ಬನ್ನಿ ಗೈಸ್, ನಾವು ಹೋಗಿ ತಲುಪೋಣ. ಪೊಲೀಸ್ ಕೈ ಸಿಕ್ತಿದ್ರಂತೆ. ಹಂಗೋ ಜುಯ್ಯನಾಗಿ ಬಂದಿದ್ದೀವಿ. ನಮ್ಗೊಬ್ಬರು ಪೊಲೀಸ್ ಕಾಣಿಸ್ತಿಲ್ಲ ಗಾಯ, ಜುಯ್ಯನಾಗಿ ಬಂದಿದ್ದೀವಿ ನಾವು ಮಾತ್ರ. ನೀಟಾಗಿ ರೀಚ್ ಆದ್ವಿ, ನೋಡ್ಬೋದು. ಎಲ್ಲ ಹುಡುಗರು ಅಲ್ಲೋಗಿದ್ದಾರೆ. ಯಾಗಲ್ಲಿ ಎಲ್ಲಿದ್ದೀರಾ? ಯಾರ ಸಿಗಾಕೊಂಡ್ರಂತೆ ಗೈ, ಸದ್ಯ ಮಾತಾಡ್ತಾನೆ. ನನ್ನಿಂದಲೇ ಸುತ್ತಾಡ್ತೀಯ? ಹಿಂಗೆ ಕಣ್ಣಿಡ್ಬಿಟ್ಟೆ. ಹೀರೋಯಿನ್ನು ಎಲ್ಲ ಇಲ್ಲೇ ಇದ್ದಾರೆ ಗೈಸ್, ನೋಡ್ಬೋದು. ಮುಂದೆನೇ ಇವರೇ ಅಪ್ಪೋಣ ಅನ್ನೋದು. ಅವರಿಬ್ರು 3 ಜನ ಗೈಸ್. ಇವರು ಹೀರೋಯಿನ್ ಹೆಂಗ್ ಮಾಡ್ತಾನೆ ಇಳಿ ಅಪ್ಪಿ. ಸ್ಥಳ ಇಲ್ಲೇ ಕುದೋಣ ಅಂತಲ್ಲ, ಸ್ಥಳ ಎಲ್ಲ ಕೊಡ್ತಾ. ನೋಡ್ಬೋದು ಥಿಯೇಟರ್ ಹೆಂಗೈತಿ, ಎಲ್ಲ ನಮ್ದೇ ಫುಲ್ಲು. ಅಲ್ಲಿ ಹಾಕ್ತಾರೆ ಗೈಸ್, ಅಲ್ಲಿಂದ ಹಾಕ್ತಾರೆ ಇಲ್ಲಿಗೆ. ಹಿಂಗಾಗಿ ಮಾಡೋದು ಸಬಿಲಿ. ಸಾಯಿಲ್ ಒಬ್ಬನೇ ಕೂತಾನೆ ಗೈಸ್.
₹10 ದುಡಿಯೋ ಯೋಗ್ಯತೆ ಎಲ್ಲ 10 ಗಂಟೆವರೆಗೂ ಮಲ್ಕೋತ್ಯ. ಎದಳ ಮೇಲೆ ಎದಳ ಮೇಲೆ ಒಳ್ಳೆ ಕನ್ಸು ಬಿದ್ದಿತ್ತು. ಒಳ್ಳೆ ಕನ್ಸು ಕಡಾಕು ಬಿಡಲ್ಲ. ನಿನ್ನಂತ ಮಗ ಹುಟ್ಟಿ ನನ್ ಮನೆ ಹಾಳಾಗೋಯ್ತು. ಅಯ್ಯಯ್ಯಯ್ಯ ಅದ್ ಯಾಕಂಗ್ ಬೆಳಗ್ಗೆ ಹೊಟ್ಬಿಟ್ಯಾ? ತಕ ಕುಡಿ. ಏಯ್ ಎದೆ ಉದ್ದಕ್ಕೆ ಬೆಳೆದವನೇ ನಿನ್ ಮಗ, ಆದ್ರೆ ₹2 ಸಂಪಾದನೆ ಮಾಡಲ್ಲ. ನೀನು ನಿನ್ ಮಗ ಸೇರ್ಕೊಂಡು ನನ್ನ ಮನೆ ಹಾಳು ಮಾಡ್ಬಿಟ್ರಿ. ಬನ್ನಿ. ಹೂಕಣಪ್ಪ, ನಿನ್ನಿಂದಾನೆ ಈ ಅರಮನೆಯಲ್ಲಿ ಬದುಕ್ತಿರೋದು. ನಮ್ಮ ಮುಂದೆನೆ ಕುಂತಾರ ನಮ್ಮ ಮುಂದೆನೆ ಕುಂತಾರ. ಕಾಸು ಕೊಡಿ, ಧಾರಾವಾಹಿ ನೋಡ್ಬೇಕು. ಯಾವ ನನ್ನ ಮಗನ ಹತ್ರ ಇದೆ ದುಡ್ಡು? ಕೇಳಿ ನಿನ್ನ ಮಗನ. ಕೆಲ್ಸಕ್ಕೆ ಹೋಗ್ತಾ ಈ ಪುಡಾರಿ ನನ್ನ ಮಕ್ಕಳು ಬೆಳಿಗ್ಗೆ ಬೊಂಬಾಟಾಗಿ ಹೋಗೇ ಬಿಟ್ರೆ ಆಗ ತಲೆ ಕಾಲು ಎಲ್ಲ ಓಡುತ್ತೆ. ಏನೇನು ಓಡಲ್ವಾ? ಆಯ್ತು ಹೇಳ್ರಪ್ಪ. ದೇವ್ರೆ ಎಲ್ಲರೂ ಒಳ್ಳೇದು ಮಾಡಪ್ಪ. ಸಾಹೇಬ್ರಿಗೆ 10 ನಿಮಿಷ ಅಂದ್ರೆ 1 ಅವರ. ನಾನು ಬಂದು ಪೂಜೆ ಮುಗಿಸಿ ಪ್ರದಕ್ಷಿಣೆ ಹಾಕೋ ಟೈಮಿಗೆ ಬಂದಿದ್ಯಾ? ನಾವು ಗೊತ್ತಲ್ಲ, ಎಷ್ಟು ಲೇಟ್ ಆದ್ರೂ ಪ್ರಸಾದ ಟೈಮ್ ಕರೆಕ್ಟ್ ಆಗಿ ಬಂದ್ಬಿಡ್ತೀವಿ. ಯಪ್ಪ ದೇವ್ರೆ, ಯಾವಾಗೂ ಪ್ರಸಾದದ್ದೇ ಚಿಂತೆ ಅಲ್ವಾ? ನಾನೇ ಮನೆಯಿಂದ ಮಾಡ್ಕೊಂಡು ಬಂದಿದ್ದೀನಿ, ನಡಿ ಕೊಡ್ತೀನಿ. ದುಡ್ಡು ವಾಪಸ್ ಕೊಡೋ ಯೋಗ್ಯತೆ ಇಲ್ಲ ಅಂದ್ರೆ ಸಾಲ ಯಾಕ್ರೋ ಮಾಡ್ತೀರಾ ಬೋಳಿ ಮಕ್ಳ? ಹಂಗೆ ಒಂದ್ ಕೇಸ್ ಬಿಯರ್ ಕಳ್ಸೋ. ಇವರೇ ಡೈರೆಕ್ಟರ್. ಬರಕ್ ಸಿನಿಮಾ ಸಂತೋಣ್ಣನು ಒಂದ್ ಕಾರಣ. ಪ್ರತಿ ಟೈಮಲ್ಲೂ ಪಾಪ ಅವ್ರು ಯಾವಾಗ್ಲೂ ನಮ್ ಜೊತೆ ಎಲ್ಲ ಕಂಟೆಂಟ್ ಮಾಡ್ತೀವಿ, ಒಂದ್ ರೀಲ್ಸ್ ಮಾಡ್ತೀವಿ. ನಮ್ ಭರತಣ್ಣ ಇಲ್ಲಿ ಭರತಣ್ಣ, ನಮ್ಮ ಅರುಣಣ್ಣ ಸಪೋರ್ಟ್ ಮಾಡಿದ್ದಾರೆ. ಎಲ್ಲೇ ಲೊಕೇಶನ್ ಹುಡ್ಕಕ್ ನಮ್ಗೆ ಎಲ್ಲೂ ಕಷ್ಟ ಕೊಡ್ದಂಗೆ ಮಾಡಿದ್ದಾರೆ. ಇಲ್ಲ ನಮ್ ಸಾಬ್ರೆಡ್ಡಿ, ಸಾಬ್ರೆಡ್ಡಿ, ನಮ್ ಸಿದ್ದು ಇಲ್ಲಿ ಸಿದ್ದು ಎಲ್ಲಾರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ನನ್ಗೆ ತುಂಬಾ ಖುಷಿ. ಸಂತೋಷ ಯಾವಾಗ್ಲೂ ನಾವ್ ಏನೇ ಹೆಲ್ಪ್ ಕೇಳ್ಕೊಂಡು ಹೋಗ್ಲಿ ಯಾವ್ದಕ್ಕೂ ಇಲ್ಲ ಅಂದಿಲ್ಲ. ಅವ್ರು ಮಾಡ್ತಿರೋ ಕೆಲ್ಸನೂ ಬಿಟ್ಬಿಟ್ಟು ನಡ್ರಿ ಅಪ್ಪ ಹೋಗೋಣ ಇಬ್ರು ಅಪ್ಪುನೆ ನಡ್ರಿ ಹೋಗೋಣ ಅಂತ ಹೇಳಿ ಎಲ್ಲೇ ಹೋದ್ರು ಕೂಡ ಬೇರೆ ಯಾರು ಅಂತ ಪರಿಚಯ ಮಾಡ್ಸಲ್ಲ. ಎಲ್ರು ನನ್ ತಮ್ಮಂದ್ರು ಅಂತ ಪರಿಚಯ ಮಾಡ್ಸುತ್ತೆ. ಈ ತರ ಒಬ್ಬ ವ್ಯಕ್ತಿ ನಾನು ಎಲ್ಲೂ ನೋಡೇ ಇಲ್ಲ ಬೇರೆ ಕಡೆ. ಆ ತರ ಒಬ್ಬ ವ್ಯಕ್ತಿ ತುಂಬಾ ಖುಷಿಯಾಗಿ ಆಗತ್ತೆ ಇಂಥವ್ರ ಜೊತೆ ನಾವಿದೀವಿ ಅಂತ. ತುಂಬಾ ಥ್ಯಾಂಕ್ಸ್ ಅಣ್ಣ. ನಮ್ಮ ಮನೀಶಾ ಸರ್ ಬಗ್ಗೆ ಒಂದ್ 2 ಮಾತು ಮಾತಾಡ್ಲೇಬೇಕು. ಇನ್ನೊಂದೇನಂದ್ರೆ ಶಿವಣ್ಣ ನಮ್ ಕೈಗೆ ಸಿಗ್ತಾ ಇಲ್ಲ, ಸಂತೋಣ ಬಿಡ್ತಾ ಇಲ್ಲ. ಅವ್ರು ಸಿಗೋವರೆಗೂ ಬಿಟ್ಟಿಲ್ಲ ಭರತ ಸಂತೋಣ. ಮನೀಶಾಶ್ವರ ಟೀಮ್ಗೆ ಫುಲ್ ಆಲ್ ದಿ ಬೆಸ್ಟ್. ಚೆನ್ನಾಗಿ ಓಡ್ಲಿ ಅಣ್ಣ. ಹೇಳಿ ಅಣ್ಣ. ಅಣ್ಣ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಈಗ ಮಾತಾಡ್ತಾ ಇಲ್ಲ ಅಷ್ಟೇ. ಇಲ್ಲಿವರೆಗೂ ಏನಾದ್ರೂ ಮಾಡಿದೀವಿ ಅಂದ್ರೆ ಪ್ರತಿಯೊಬ್ಬರಿಗೂ ಶಾರ್ಟ್ ಫಿಲಿಮ್ ಅಲ್ಲಿ ಆಗಿರ್ಬೋದು, ಏನೇ ಆಗಿರ್ಬೋದು, ದುಡ್ಡು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೂ ಗೊತ್ತು. ಎಲ್ಲದಕ್ಕೂ ಬೇಕಾಗಿರೋದು ದುಡ್ಡು. ಪ್ರೊಡ್ಯೂಸರ್ ಅಂತ ಬಂದಾಗ ನಮ್ಮ ಡೆಲ್ಲಿ ಅಂತ ಹೊರಟೋದ್ರು ಅವರು ಸ್ಟಾರ್ಟಿಂಗು ನಾವೆಲ್ಲ ಒಂದು ಯೂಟ್ಯೂಬ್ಗೆ ನಾವು ಕಲಿಯಕ್ಕೆ, ನಾವೊಂದು ಕಲಿಕೆಗೆ ಒಂದು ಸಿನಿಮಾ ಮಾಡಬೇಕು ಇದನ್ನ ಅಂತ ಹೊರಟಿದ್ದು. ರಿವ್ಯೂ ಕೊಡೋದು. ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಮನಶಾಸ್ತ್ರ ಪ್ರೀಮಿಯರ್ ಆಯ್ತು. ತುಂಬಾ ಚೆನ್ನಾಗಿ ಈ ನಮ್ಮ ಆಡಿಯನ್ಸ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ? ಈ ಮೂವಿಯಿಂದ ನೋಡಿದ್ರೆ ಏನ್ ಸಿಗುತ್ತೆ ಈ ಆಶಯ? ಈಗ ಸಿನಿಮಾ ಬಂದು ದುಡ್ಡು ಅನ್ನೋದ್ರ ಮೇಲೆ ಕಾನ್ಸೆಪ್ಟ್ ಮಾಡಿದೀವಿ. ಅಂಡ್ ಒಂದು ಬಡವ್ರ ಮನೆ ಹುಡುಗ ದುಡ್ಡು ಏನೇನೆಲ್ಲ ಮಾಡಿಸುತ್ತೆ 2 ದಿವಸದಲ್ಲಿ. ಆಮೇಲೆ ನಾನು ಅಷ್ಟೇ ಕ್ಯಾರೆಕ್ಟರ್ ಅಲ್ಲಿ ದುಡ್ಡು ಬಂದಾಗ ಹೆಂಗ್ ಚೇಂಜ್ ಆಗ್ತಾರೆ, ದುಡ್ಡಿಲ್ದಾಗ ಹೆಂಗಿರ್ತಾರೆ ಅನ್ನೋದನ್ನ ತೋರಿಸಿದೀವಿ. ಒಂದೊಳ್ಳೆ ಮೆಸೇಜ್ ಇದೆ. ಸೊ ವ್ಯೂವರ್ಸ್ ಎಲ್ಲರೂ ನಾಳೆ ಬೆಳಗ್ಗೆ 11:11ಕ್ಕೆ ABR ಸಿನಿಮಾ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಅಂಡ್
ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೊತೆಯಲ್ಲಿ ಲಾಕ್ಸ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಮೇನ್ ಹೀರೋಯಿನ್ ನೀವು ನಮ್ಮ ಆಡಿಯನ್ಸ್ಗೆ ನಿಮ್ಮ ಮೂವಿ ಬಗ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಿದ್ದಾರೆ ಹೇಳ್ಬೋದು. ಮೂವಿ ಯಾವ ರೀತಿ ಇದೆ, ಏನು ಮೆಸೇಜ್ ಕೊಡುತ್ತೆ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಹೀರೋ ಹೀರೋಯಿನ್ ಮತ್ತೆ ಎರಡು ಶೇಡ್ ಇದೆ. ಒಂದು ಹೀರೋಯಿನ್ಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇನ್ನೋಸೆಂಟ್, ಆಮೇಲೆ ಬೋಲ್ಡ್. ಹೀರೋನು ಇನ್ನೋಸೆಂಟ್ ಇರ್ತಾರೆ, ಆಮೇಲೆ ಕೊಲೆ ಮಾಡ್ಬಿಡ್ತಾರೆ. ಆಮೇಲೆ ವಿಲನ್ ಅಷ್ಟೇ ಸ್ವಲ್ಪ ಕಾಮಿಡಿ ತರ ಇಟ್ಬಿಟ್ಟು ಅವರು ವಿಲನ್ ಆಗಿಬಿಡ್ತಾರೆ. ಆ ಥರ ಎಲ್ರಿಗೂ ಒಂದೊಂದು ಶೇಡ್ ಇದೆ. ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಇಷ್ಟ ಏನೇನು ಅನಿಸ್ತಿದೆ ಅದೆಲ್ಲಾನು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಮೂವಿ ಇನ್ನೂ ದೊಡ್ಡದಾಗಿ ಬೆಳೀಲಿ ಅಂತ ನಮ್ಮ ಆಡಿಯನ್ಸ್ಗೆಲ್ಲ ಹೇಳಿ ಆಶಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಆಡಿಯನ್ಸ್ಗೆ ಈ ಮೂವಿ ಬಗ್ಗೆ ಏನಾದ್ರು ಹೇಳ್ಬೇಕಾದ್ರೆ ಏನ್ ಹೇಳ್ತೀರಿ? ಮೂವಿ ಮನೀಶಾ ಸರ್ ಒಂದು ಮಿಡಲ್ ಕ್ಲಾಸ್ ಹುಡುಗನ ಸ್ಟೋರಿ. ಮಿಡಲ್ ಕ್ಲಾಸ್ ಹುಡುಗರಿಗೆ ದುಡ್ಡಿನಿಂದ ಆಗುವ ಸಮಸ್ಯೆಗಳು, ಅದು ಮನಿ ಅಂದ್ರೇನೆ ಒಂದು ನಾವು ದುಡ್ಡನ್ನೇ ರಾಕ್ಷಸನ್ ಹೋಲಿಸ್ಬೋದು. ಅದಕ್ಕೆ ಅಲ್ಲಿ ಅವನಿಗೆ ಆಗುವಂತ ಕೆಲವು ಸಮಸ್ಯೆಗಳನ್ನ ಇಟ್ಕೊಂಡು ಈ ಸಿನಿಮಾ ಮಾಡಿದೀವಿ. ಆ ಸಮಸ್ಯೆಗಳಿಂದ ಅವ್ನಿಗೆ ಏನೇನೆಲ್ಲ ಅವಾಂತರಗಳಾಗ್ತವೆ ಅನ್ನೋದೇ ಈ ಸಿನಿಮಾ. ಎಲ್ಲರೂ ನೋಡಿ, ಎಲ್ಲ ಮಿಡಲ್ ಕ್ಲಾಸ್ ಜನತೆಗೆ ತುಂಬಾ ಇಷ್ಟ ಆಗುವಂತ ಒಂದು ಚಿತ್ರ ಮಾಡಿದೀವಿ. ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ನಾಳೆ ABR ಸಿನಿಮಾಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಆಗ್ತದೆ, ನೋಡಿ. ಶ್ಯಾಮ್ ನಾಯಕ್ ಮಾತಾಡ್ತಾ ಇದೀವಿ. ಸೊ ನಮ್ಮ ಪ್ರೀಮಿಯರ್ ಶೋ ಮುಗೀತು, ರಿವ್ಯೂಸ್ ಎಲ್ಲ ನೋಡಿರ್ತೀರ ಆಲ್ರೆಡಿ. ಅಂಡ್ ನಾಳೆ 11/11ಗೆ ABR ಸಿನಿಮಾಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಪಟ್ 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 ಅಂತ ಶೇರ್ ಮಾಡ್ತಾ ಇರಬೇಕು. ಅಂಡ್ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಬೇಗ ಶೇರ್ ಮಾಡಿ, ಎಲ್ಲರಿಗೂ ವಿಷಯನ ತಿಳಿಸಿ. ಮನೀಶಾ ಸರ್ ಟೀಮ್ ಕಡೆಯಿಂದ ಥ್ಯಾಂಕ್ ಯು ಸೊ ಮಚ್. ನನ್ನ ಎದೆಲ್ ಒಂದು ಫೀಲ್ ಇದೆ. ಆ ಫೀಲ್ಗೆ ವಾಯ್ಸ್ ಆಗಿ ಕನೆಕ್ಟ್ ಆಗಿರೋಳು ನೀನೊಬ್ಳೆ.